ಲಿಂಗೈಕ್ಯನಾದಾಗಲೂ ಕೂಡ ಭಕ್ತರು ಹಸಿದು ಹೋಗಬಾರ್ದು. ಇಲ್ಲಿಗೆ ಬಂದಿರತಕ್ಕಂಥ ಭಕ್ತರೆಲ್ಲರಿಗೂ ಕೂಡ ಈ ಒಂದು ಊಟದ ವ್ಯವಸ್ಥೆಯಲ್ಲಿ ಸದಾಕಾಲ ಸಿಗಬೇಕು ಅನ್ನುವಂಥದ್ದು. ಇದನ್ನು ನೋಡಿದಾಗಲೇ ಅನ್ನದಾನಯ್ಯ ಪುರಾಣಿಕರ ಈ ಮಾತು ಬಹಳ ಸತ್ಯ ಅನಿಸುತ್ತೆ. ಬಹು ಹಿಂದೆ ಹೊತ್ತಿಸಿದ ದಾಸೋಹದ ಒಲೆ ಇಂದಿಗೂ ಆರಿಲ್ಲವಯ್ಯ, ಬಹು ಹಿಂದೆ ಘೋಷಿಸಿದ ಬಸವ ಮಂತ್ರ ಇಂದಿಗೂ ಅಡಗಿಲ್ಲವಯ್ಯ, 10 ನೂರಾಗಿ 100,000ವಾಗಿ ಬೆಳೆಯುತ್ತಿದೆ ವಿದ್ಯಾರ್ಥಿಗಳ ದಂಡು ಅಯ್ಯ. ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳ ದಂಡು ಕೂಡ ಬೆಳೆದಿದೆ. ಹಾಗೆಯೇ ಇಲ್ಲಿ ದಾಸೋಹಕ್ಕೆ ಹಚ್ಚಿರುವ ಒಲೆ ಎಂದೂ ಆರಿಲ್ಲ. ಇವತ್ತೂ ಕೂಡ ಸ್ವಾಮೀಜಿ ಲಿಂಗೈಕ್ಯರಾದಾಗಲೂ ಕೂಡ ಇಲ್ಲಿ ಸ್ವಾಮೀಜಿ ಲಿಂಗೈಕ್ಯರಾದರು. ಹಾಗಾಗಿ ಇವತ್ತು ಏನು ಮಾಡೋದು, ಇವತ್ತು ಇಲ್ಲ, ಎಲ್ಲರೂ ಕೂಡ ನಾವು ಶೋಕದಲ್ಲಿದ್ದೀವಿ, ಈ ಶೋಕದಲ್ಲಿ ಹೇಗೆ ನಾವು ಪ್ರಸಾದ ಮಾಡೋದು, ಪ್ರಸಾದವನ್ನು ಹಂಚೋದು ಅನ್ನುವಂತಹ ಯೋಚನೆಗಳು ಆಗಲಿಲ್ಲ. ಯಾಕಂದರೆ ಸ್ವಾಮೀಜಿಯೇ ಹೇಳಿದ್ರಂತೆ, ನಾನು ಲಿಂಗೈಕ್ಯನಾದಾಗಲೂ ಕೂಡ ದಾಸೋಹ ನಿಲ್ಲಬಾರ್ದು ಅಂತ ಹೇಳಿ. ಅಂದರೆ ಈ ಹಲೋ ಹಲೋ ಎಸ್, ನಮ್ಮ ಜೊತೆಗೆ ಈಗ ಧಾರ್ಮಿಕ ಚಿಂತಕರಾಗಿರ್ತಕ್ಕಂತಹ ಶೆಲುವಪಿಳ್ಳಿ ಅಯ್ಯಂಗಾರ್ ಅವರು ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಶೆಲುವಪಿಳ್ಳಿ ಅಯ್ಯಂಗಾರ್ ಅವರೇ, ತಾವು ಯಾವ ರೀತಿಯಾಗಿ ಸಿದ್ಧಗಂಗಾ ಶ್ರೀಗಳನ್ನು ಈ ಸಂದರ್ಭದಲ್ಲಿ, ಯಾಕಂದರೆ ಅವರ ಈ ಕೊಡುಗೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೀರಿ ಶೆಲುವಪಿಳ್ಳಿ ಅಯ್ಯಂಗಾರ್ ಅವರೇ? ಇಲ್ಲ, ಒಬ್ಬ ಮಹಾನ್ ಸಂತ ಅವರು. ಹೌದು, ಅವರು ಯಾವತ್ತೂ ಕೂಡ ತುಂಬಾ ಸಾತ್ವಿಕ ವಿಚಾರದಲ್ಲಿ ಬದುಕಿದವರು. ಯಾರಿಗೂ ಕೂಡ ಧರ್ಮ ಮತಭೇದಗಳಿಲ್ದೇನೆ ಚೆನ್ನಾಗಿದ್ದವರು ಅವರು. ಹೌದು. ಮತ್ತು ಅವರು ಯಾವತ್ತೂ ಕೂಡ ಅವರು ಪರರ ಉಪಕಾರಕ್ಕಾಗಿ ತಮ್ಮ ಶರೀರವನ್ನೇ ತ್ಯಾಗ ಮಾಡಿದವರು. ಸಾಮಾನ್ಯವಾಗಿ ಎಲ್ಲರೂ ವೈಯಕ್ತಿಕವಾದ ಚಿಂತನೆಗಳನ್ನು ಇಟ್ಕೊಂಡಿದ್ರೆ ಅದು 100-111 ವರ್ಷಗಳ ತನಕ ಇಂದ್ರಿಯಗಳ ಗಟ್ಟಿಯ ಜೊತೆಯಲ್ಲಿ ಅವರು ಬೇರೆಯವ್ರಿಗೋಸ್ಕರನೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟವರು. ಆದ್ದರಿಂದಲೇ ಅವರು ದಿವ್ಯ ಸಂತ ಅಂತ ಕರೆದ್ರೆ ತಪ್ಪಲ್ಲ ಅವ್ರನ್ನ. ಹೌದು. ಹಾಗಾಗಿ ಅವರನ್ನ ನೋಡಿ ಅವರ ಅಪಾರವಾದ ಜನಸ್ತೋಮ ಇವತ್ತು ಬಂದಿರೋದಿರ್ಬೋದು. ಮತ್ತು ವಿದ್ಯೆ, ತ್ರಿವಿಧ ದಾಸೋಹಗಳು ಅಂತ ಏನ್ ಕರೀತಾರೆ, ವಿದ್ಯೆ ಇರ್ಬೋದು, ಆರೋಗ್ಯವಿರ್ಬೋದು, ಅನ್ನವಿರ್ಬೋದು. ಇದು ಪ್ರಧಾನವಾಗಿ ಒಬ್ಬ ಮನುಷ್ಯ ಬದುಕೋದಕ್ ಬೇಕಾಗಿದ್ದು ಅನ್ನ, ನೀರು ಮತ್ತು ಅದನಿಗೆ ಕೊಡುವಂತಹ ಜ್ಞಾನ. ಯಾಕಂದ್ರೆ ಜ್ಞಾನವಿಲ್ಲದೇನೆ ಬದುಕೋದಕ್ಕೆ ಸಾಧ್ಯವಿಲ್ಲ. ನಿಜ, ಜ್ಞಾನವೇ ಪ್ರಧಾನವಾದದ್ದು. ಅದನ್ನ ಅವರು ಕೊಡ್ತಾ ಬಂದ್ರು. ಮತ್ತು ಜ್ಞಾನದಲ್ಲೂ 2 ವಿಧ. ಒಂದು ಲೌಕಿಕ ಜೀವನಕ್ಕೆ ಬೇಕಾಗುವಂತಹ ವಿದ್ಯೆ, ಇನ್ನೊಂದು ಪಾರಮಾರ್ಥಿಕ ಜೀವನಕ್ಕೆ ಬೇಕಾಗುವಂತಹ ವಿದ್ಯೆ. ಸ್ವಾಮಿಗಳ ಮಠದಲ್ಲಿ 2 ಇರ್ತಿತ್ತು. ನಿತ್ಯವೂ ಪ್ರಾರ್ಥನೆನೂ ಇರ್ತಿತ್ತು, ವಿಜ್ಞಾನದ ಜೊತೆಯಲ್ಲಿ ಎಲ್ಲವನ್ನೂ ಕಲಿಸ್ತಾ ಇದ್ರು. ಇಂತಹ ಒಂದು ಶಿಕ್ಷಣ ಇವತ್ತು ಅಗತ್ಯವಿದೆ. ಅಂತಹ ಶಿಕ್ಷಣವನ್ನು ಅವ್ರು ಕೊಡ್ತಾ ಇದ್ರು. ಆದ್ರಿಂದ ಅವರು ಜ್ಞಾನದ ಬೆಳಗಾಗಿದ್ರು ಅವರು. ಹೌದು. ಹಾಗೆಯೇ ಶೆಲುವಪಿಳ್ಳಿ ಅಯ್ಯಂಗಾರ್ ಅವರೇ, ಯಾಕಂದರೆ ಎಲ್ಲ ವರ್ಗಗಳ ಮಕ್ಕಳು ಕೂಡ ಸಂಸ್ಕೃತ ತಲುಪಬೇಕು, ಸಂಸ್ಕೃತದ ಏನು ಆ ಒಂದು ಜ್ಞಾನವೂ ಕೂಡ, ಭಾಷೆಯ ಜ್ಞಾನವೂ ಕೂಡ ತಲುಪಬೇಕು ಅನ್ನೋದಕ್ಕಾಗಿ ಸಂಸ್ಕೃತ ಶಾಲೆಗಳನ್ನು ತೆರೆದಿರುವಂತಹದ್ದು. ಆ ಮೂಲಕ ಎಲ್ಲ ವರ್ಗಗಳ, ಎಲ್ಲ ಜಾತಿಯ ಮಕ್ಕಳಿಗೂ ಕೂಡ ಅಲ್ಲಿ ಓದೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಠ ಮಾಡಿತ್ತು ಅಂತ ಹೇಳುವಂಥದ್ದು. ಬಹುಶಃ ಇದನ್ನು, ಯಾಕಂದರೆ 1 ಲಕ್ಷಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಈ ಸಂಸ್ಕೃತವನ್ನು ಕಲಿಸುವಂತಹ ಕೆಲಸವೂ ಕೂಡ ನಡೆದಿದೆ ಶ್ರೀಮಠದಿಂದ. ಇದು ಒಂದು ದೊಡ್ಡ ಭಾರತದಲ್ಲಿ ಇದೊಂದು ದೊಡ್ಡ ಕ್ರಾಂತಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ. ನಮ್ಮ ಭಾರತದಲ್ಲಿ ಇವತ್ತಿಗೂ ಕೂಡ ಜಾತಿ ಮತ್ತು ಮತಗಳ ಅಂತರಗಳು ಹೋಗ್ಬೇಕು ಅಂತ ಹೇಳ್ತೀವಿ ನಾವು. ಹೌದು, ಜಾತಿ ಇರಬಾರ್ದು, ಮತ ಇರಬಾರ್ದು, ಜಾತಿಗಳ ವ್ಯವಸ್ಥೆನೆ ಹೋಗ್ಬೇಕು ಅಂತ. ಆದ್ರೆ ಜಾತಿ ಹೋಗ್ಸೋದಕ್ಕೆ ಅನೇಕ ಜನ ಪ್ರಯತ್ನ ಪಟ್ರೂ ಕೂಡ ಇವರು ಜಾತಿಯನ್ನ ಹೇಗೆ ಹೋಗ್ಸೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ನಿಜ. ಆದ್ರೆ ಯಾವುದ್ರಲ್ಲಿ ಜಾತಿ ಇದೆ ಅಂದ್ರೆ ನಿಜವಾಗಿಯೂ ಸಂಸ್ಕೃತಿಯ ಭೇದದಿಂದಾಗಿ, ಆಚರಣೆ ಮತ್ತು ಸಂಸ್ಕಾರಗಳ ಭೇದದಿಂದಾಗಿ ಜಾತಿ ಇದೆ. ಒಂದು ವೇಳೆ ಎಲ್ಲರೂ ಸಂಸ್ಕೃತವನ್ನ ಕಲಿತು ಸಂಸ್ಕೃತದ ಆಚಾರ ವಿಚಾರಗಳನ್ನ ಅವರೂ ಕೂಡ ಚಿಂತನೆ ಮಾಡೋದಕ್ಕೆ ಆರಂಭಿಸಿದ್ರೆ ಬಹುಶಃ ಈ ಸಾಂಸ್ಕೃತಿಕ ಭೇದ ಹೊರಟೋಗುತ್ತೆ. ಸೊ ಸಾಂಸ್ಕೃತಿಕ ಭೇದ ಹೋದ್ರೆ ಭಾರತದಲ್ಲಿ ಜಾತಿ ಭೇದ ಹೊರಟೋಗುತ್ತೆ ಅನ್ನೋದು ಪರಿಪೂರ್ಣ ಕಲ್ಪನೆ. ನನ್ನ ಅಭಿಪ್ರಾಯವೂ ಅದೇನೆ, ಸ್ಪಷ್ಟವಾದ ಕಲ್ಪನೆ ಇದು. ನೀವು ಜಾತಿ, ಆ ಮದುವೆ ಏನು ಅಂತರ್ಜಾತಿ ವಿವಾಹಗಳು ಇವುಗಳೆಲ್ಲ ಮಾಡ್ತಾ ಇರೋದ್ರಿಂದ ಅಂತರ್ಜಾತಿ ವಿವಾಹದಿಂದ ಆಚರಣೆಗಳು ಬದಲಾವಣೆ ಆಗ್ತಾ ಇಲ್ಲ, ಪರಸ್ಪರ ಭಿನ್ನಾಭಿಪ್ರಾಯಗಳು ಕೂಡ ಉತ್ಪತ್ತಿ ಆಗ್ತಾ ಇದೆ. ಆದರೆ ಒಂದು ವೇಳೆ ಸಂಸ್ಕೃತಿಯಲ್ಲಿ ಎಲ್ಲರೂ ಒಂದಾಗ್ಬಿಟ್ರೆ ಅವಾಗ ಭೇದನೇ ಇರಲ್ವಲ್ಲ. ಇದು ಸ್ವಾಮಿಗಳ ಪರಿಪೂರ್ಣ ಕಲ್ಪನೆಯಾಗಿತ್ತು. ಆದ್ರಿಂದ ಎಲ್ಲರೂ ಸಂಸ್ಕೃತ ಕಲ್ತ್ರೆ ಏನಾಗುತ್ತೆ, ಸಂಸ್ಕೃತದಲ್ಲಿ ನಿಜವಾಗಿಯೂ ಏನಿದೆ ಅನ್ನುವಂತಹ ಒಂದು ಪರಿಜ್ಞಾನ ಬರುತ್ತೆ. ಇದರಿಂದಾಗ ಸಂಸ್ಕೃತಿ ಮತ್ತು ಆಚರಣೆಯ ಭೇದಗಳು, ಸಂಸ್ಕಾರ ಭೇದಗಳು ಹೋಗುತ್ತೆ, ಎಲ್ಲರೂ ಒಂದಾಗ್ತಾರೆ
ಹೌದು. ಇದು ಪರಿಪೂರ್ಣ ಕಲ್ಪನೆ ಅಂತ ನಾನಾದ್ರೂ ಭಾವಿಸ್ತೇನೆ. ನಿಜ. ಹಾಗೆ ಈ ಕ್ರಿಯಾ ಸಮಾಧಿಯ ಬಗ್ಗೆ ವಿವರಿಸೋದಕ್ಕೆ ಸಾಧ್ಯ ಆಗುತ್ತೆ, ಯಾಕಂದ್ರೆ ಇಲ್ಲಿ ಲಿಂಗಾಯತ ಪರಿಕಲ್ಪನೆಯಲ್ಲಿ ನಡೆಸ್ತಕ್ಕಂಥ ಕ್ರಿಯಾ ಸಮಾಧಿ ಹೆಂಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ? ಇದು ಮುಖ್ಯವಾಗಿ ಈಗ ನನಗೆ ತಿಳಿದು ಬಂದಿರುವ ಮಾಹಿತಿ ಅಂತ ಈ ಕ್ರಿಯಾ ಸಮಾಧಿ ಅನ್ನುವುದೇನಿದೆ ಅದು ವೀರಶೈವ ಆಗಮೋಕ್ತವಾಗಿ ನಡೆಯುತ್ತೆ. ಮಠದ ಒಂದು ಪ್ರಕಟಣೆಗಳ ಪ್ರಕಾರ ಅಲ್ಲಿ ಸಿದ್ಧಗಂಗಾ ಏನು ಸಂಸ್ಕೃತ ಪಾಠಶಾಲೆಯ ಅಧ್ಯಾಪಕರುಗಳಿದ್ದಾರೆ, ಅವರುಗಳು ಇದರ ನೇತೃತ್ವವನ್ನು ವಹಿಸಿಕೊಳ್ತಾರೆ ಮತ್ತು 20 ಸ್ವಾಮೀಜಿಗಳು ಅದರ ಮುಖ್ಯತ್ವವನ್ನು ವಹಿಸಿಕೊಂಡು ಸ್ಪೆಷಲಿ ಸುತ್ತೂರು ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ಕ್ರಿಯಾ ಸಮಾಧಿ ನಡೆಯುತ್ತೆ. ಸೊ ಲಿಂಗವಂತ ಅಥವಾ ಲಿಂಗಾಯತ ಅಥವಾ ವೀರಶೈವದಲ್ಲಿ ಸಾಮಾನ್ಯವಾಗಿ ಈ ಏನು ಆತ್ಮತ್ಯಾಗವನ್ನ ಮಾಡಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ, ಅಂತಹ ಶರೀರವನ್ನ ಸಮಾಧಿ ಮಾಡೋದಕ್ಕೆ ಅದನ್ನ ನಾವು ಸಮಾಧಿ ಅಂತ ಕರಿತೀವಿ. ಅದರಲ್ಲಿ 2 ವಿಧವಾದ ಸಮಾಧಿಗಳನ್ನ ಹೇಳ್ತಾರೆ. ಒಂದು ಯಜ್ಞ ರೂಪ ಸಮಾಧಿ, ಮತ್ತೊಂದು ಕ್ರಿಯಾರೂಪ ಸಮಾಧಿ ಅಂತ 2 ಭಾಗಗಳಿದೆ ಅದರಲ್ಲಿ. ಕ್ರಿಯಾರೂಪ ಸಮಾಧಿಯನ್ನ ಸಾಮಾನ್ಯವಾಗಿ 6 ವಿಚಾರಗಳಲ್ಲಿ ಅವರಲ್ಲಿ ಮುಖ್ಯವಾಗಿರೋದು ಷಟ್ ಸ್ಥಳ ಅಂತ ಏನ್ ಕರೀತಾರೆ. ಆ ಷಟ್ ಸ್ಥಳದಲ್ಲಿ ಏನೋ ಲಿಂಗೈಕ್ಯವಾಗಿರುವಂತಹ ಸ್ವಾಮಿಗಳಿಗೆ ಅದನ್ನ ಕ್ರಿಯಾ ಸಮಾಧಿ ಅಂತ ಕರೀತಾರೆ. ಈ ಕ್ರಿಯಾ ಸಮಾಧಿ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ಈ ಪಂಚಭೂತಾದಿ ತತ್ವಗಳು ಮಲಸ್ವರೂಪವಾದ ಶರೀರ, ಈ ಮಲವನ್ನ ಬಿಟ್ಟಂತಹ ಶರೀರವನ್ನ ಆ ಪರಮಾತ್ಮನಾದಂತಹ ಶಿವನ ಜೊತೆಯಲ್ಲಿ ಐಕ್ಯ ಮಾಡುವಂತಹ ಒಂದು ಇದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಈ ಕ್ರಿಯಾ ಸಮಾಧಿ ಅನ್ನುವುದು ಪೂರ್ವಾಭಿಮುಖವಾಗಿರಬೇಕು ಅಂತ ಹೇಳ್ತಾರೆ. ಇನ್ನೂ ಒಂದು ವಿಶೇಷ ಏನು ಅಂತ ಕೇಳಿದ್ರೆ, ಕ್ರಿಯಾ ಸಮಾಧಿಗೆ ಒಳಗಾಗುವಂತಹ ಒಬ್ಬ ದಿವ್ಯ ಯತಿ ಲಿಂಗಾಯತ ಅಥವಾ ವೀರಶೈವ ಸಿದ್ಧಾಂತದ ಪ್ರಕಾರ ಅವರು ಸಾಯುವ ಮೊದಲೇ, ಅಂದ್ರೆ ಅವರು ಲಿಂಗೈಕ್ಯರಾಗುವ ಮೊದಲೇ ತಮ್ಮ ಬಲಪಾದದ ಅಳತೆಯ ಮೇಲೆ ಅವರು ಸಮಾಧಿಯನ್ನ ಮಾಡ್ಕೊಂಡಿರ್ಬೇಕಾಗತ್ತೆ. ಈಗ ನಮ್ಗೆ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ, ತಾವು ಕೂಡ ತಮ್ಮ ವಾಹಿನಿಗಳಲ್ಲಿ ತೋರಿಸ್ತಾ ಇದ್ದೀರಿ. ಇವರು ಇದ್ದಾಗಲೇ ಕೂಡ ತಮ್ಮ ಸಮಾಧಿಯ ಜಾಗವನ್ನ ಗುರುತಿಸಿದ್ರು ಮತ್ತು ಆ ಕ್ರಿಯಾ ಸಮಾಧಿನೂ ಕೂಡ ತಮ್ಮ ಗುರುಗಳಾದಂತಹ ಉದ್ದಾನ ಸ್ವಾಮಿಗಳ ಪಕ್ಕದಲ್ಲಿಯೇ ಇರುತ್ತೆ ಅನ್ನುವಂತಹದ್ದು ತುಂಬಾ ಸ್ಪಷ್ಟವಾಗಿದೆ. ಆದ್ರಿಂದ ಇವರು ಕ್ರಿಯಾ ಸಮಾಧಿಯನ್ನ ಹೋಗ್ತಾ ಇದ್ದಾರೆ. ಈ ಕ್ರಿಯಾ ಸಮಾಧಿಯಲ್ಲಿ ಕೂಡ ಮನುಷ್ಯ ಅಂದ್ರೆ ಆ ಸನ್ಯಾಸಿಯು ಬದುಕಿರುವಾಗ ತನ್ನ ಬಲಪಾದದ ಅಳತೆಯಲ್ಲಿ 36 ಪಾದಗಳ ಅಳತೆಯಷ್ಟು ಅದನ್ನ ಭೂಮಿಯನ್ನ ಮಾಡ್ಬೇಕಾಗತ್ತೆ. ಈ 36 ಪಾದಗಳ ಅಳತೆ ಯಾಕೆ ಅಂದ್ರೆ ಅದು ಬಲಪಾದದ ಅಳತೆ. ಅದನ್ನ ಕೂಡ ನಾನು ನೋಡ್ತಾ ಇದ್ದೆ, ಅವರ ಚಿತ್ರಪಟಗಳಲ್ಲಿ ಅವರ ಅಳತೆನ ತಗೊಳ್ತಾ ಇರೋದು ಮತ್ತು ಸಮಾಧಿ ಪಕ್ಕದಲ್ಲಿ ನಿಂತಿದ್ದನ್ನ ಕೂಡ ನಾವು ಗಮನಿಸಬಹುದು. ಇದ್ರಲ್ಲಿ ಏನು ಅಂತಂದ್ರೆ ಈ 36 ತತ್ವಗಳು ಏನು ಅಂತ ಕೇಳಿದ್ರೆ, ಈ ಭೂಮಿಯಲ್ಲಿ ಮನುಷ್ಯ ಹುಟ್ಟಿದಾಗ ಅವನಿಗೆ ಪಂಚಭೂತಗಳಿಂದ ಶರೀರ ಉತ್ಪತ್ತಿಯಾಗಿದೆ. ಅದಕ್ಕೆ ಗಂಧ ರಸ ರೂಪ ಸ್ಪರ್ಶ ಶಬ್ದ ಅನ್ನುವ ತನ್ಮಾತ್ರಗಳಿವೆ. ಅವನ ಕರ್ಮೇಂದ್ರಿಯಗಳು ಪಾಯು ಉಪಸ್ಥ ಪಾದ ಪಾಣಿ ವಾಕ್ ಅಂತ ಇದೆ. ಅವನ ಜ್ಞಾನೇಂದ್ರಿಯಗಳು ಘ್ರಾಣ ಜಿಹ್ವೆ ಚಕ್ಷು ತ್ವಕ್ ಶ್ರೋತ್ರ ಅಂತ ಅಂದ್ರೆ ಕಣ್ಣು ಕಿವಿ ಮೂಗು ಈ ತರದ್ದು. ಅಂತಃಕರಣ ಅಂದ್ರೆ ಮನಸ್ಸು ಬುದ್ಧಿ ಅಹಂಕಾರ. ಇದಕ್ಕೆ ನಾವು 24 ತತ್ವಗಳು ಅಂತ ಕರಿತೀವಿ. ಈ 24 ತತ್ವಗಳೊಳಗಡೆ ಆತ್ಮ ಜೀವಾತ್ಮ ಇದ್ದಾನೆ, ಅವನನ್ನ 25ನೇ ತತ್ವ ಅಂತ ಕರೀತಾರೆ. ಇದಲ್ಲದೆ ಒಬ್ಬ ಮನುಷ್ಯನನ್ನು ಲಿಂಗಾಯತ ಧರ್ಮದ ಪ್ರಕಾರ ನಿಯತಿ ಕಾಲ ರಾಗ ಅವಿದ್ಯ ಕಲಾ ಮಾಯಾ ಅನ್ನುವಂತಹ 6 ಷಟ್ ಕಂಚುಕಗಳು ಅಂದ್ರೆ ಮನುಷ್ಯನನ್ನ ಮುಸುಕಿರುವಂತಹ ಒಂದು ಏನು ಶರಟಿನ ತರ ಅಂತ ಹೇಳ್ತಾರೆ. ಅದಕ್ಕೆ ಶುದ್ಧ ತತ್ವಗಳು 5 ಇದೆ. ಶುದ್ಧ ವಿದ್ಯಾ, ಈಶ್ವರ, ಸದಾಶಿವ, ಶಕ್ತಿ ಮತ್ತು ಶಿವ ಅಂತ. ಹಾಗಾಗಿ ಈ 36 ತತ್ವಗಳಿಗೆ ಅನುಗುಣವಾಗಿ ಆ ಸ್ವಾಮೀಜಿಯವರ 36 ಬಲಪಾದದ ಅಳತೆಯನ್ನ ತೆಗೆದುಕೊಂಡು 36 × 3 ಮಾಡಿದ್ರೆ 108 ತತ್ವಗಳು ಬರ್ತದೆ. ಅದಕ್ಕೆ ಅನುಗುಣವಾಗಿ ಆ ಒಂದು ಕ್ರಿಯಾ ಸಮಾಧಿಯನ್ನ ಮಾಡಲಾಗಿದೆ ಈಗಾಗಲೇ. ಸೊ ಈ ಕ್ರಿಯಾ ಸಮಾಧಿಯ ವಿಚಾರಗಳನ್ನ 5 ಚೌಕದಲ್ಲಿ ತೆಗೆದುಕೊಂಡು ಆ ಸ್ವಾಮೀಜಿ ಕುಳಿತುಕೊಳ್ಳುವ ಅಂದ್ರೆ ಶರೀರವನ್ನು ಇಡುವ ಜಾಗದಲ್ಲಿ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನ ಬರೆದು ಬೀಜಾಕ್ಷರಗಳನ್ನ ಬರೆದು ಆ ಸ್ವಾಮೀಜಿಯನ್ನ ಪೂರ್ತಿ ಸ್ನಾನ ಮಾಡಿಸಿ ಅದರ ಜೊತೆಗೆ ಪುಣ್ಯಾಹವಾಚನವನ್ನ ಮಾಡಿ ಶರೀರ ಶುದ್ಧಿಯನ್ನ ಮಾಡಿ ಮತ್ತು ಅಷ್ಟದಿಕ್ಪಾಲಕರ ಪೂಜೆ, ಶಿವ ಮತ್ತು ಶಕ್ತಿಯರ ಪೂಜೆಯನ್ನು ಮಾಡಿ ಆ ಶರೀರಕ್ಕೆ ಪೂರ್ತಿ ಭಸ್ಮವನ್ನು ಲೇಪಿಸಿ, ಯಾಕೆಂದ್ರೆ ಸರ್ವಂ ಭಸ್ಮಾಂತಕಂ ಶರೀರಂ ಅಂತ ಹೇಳಿ ಪರಮಾತ್ಮನಾದ ಶಿವನೇ ಭಸ್ಮ ಸ್ವರೂಪನಾಗಿದ್ದಾನೆ. ವಿಭೂತಿ ಅಂತ ಹೆಸರದಕ್ಕೆ. ವಿಭೂತಿ ಅಂತಂದ್ರೆ ಐಶ್ವರ್ಯ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಪರಮ ಐಶ್ವರ್ಯ ಅಂದ್ರೇನು? ಪರಮಾತ್ಮನಲ್ಲಿ ಸೇರುವುದೇ ಪರಮ ಐಶ್ವರ್ಯ, ಇನ್ನೇನು ಇಲ್ಲ. ಅದಕ್ಕಿಂತ ದೊಡ್ಡ ಐಶ್ವರ್ಯ ಈ ಪ್ರಪಂಚದಲ್ಲಿ ಏನು ಇಲ್ಲ ಅಂತ. ಅದಕ್ಕೆ ವಿಭೂತಿ ಅಂತ ಹೆಸರು. ಭೂತಿರ್ ಐಶ್ವರ್ಯಂ ಅಂತ.
ಅದಕ್ಕೆ ಐಶ್ವರ್ಯ ಅಂತ ಕರೆದ್ರು, ಪರಮಾತ್ಮನ ಜೊತೆಯಲ್ಲಿ ಸೇರೋದು. ಆದ್ದರಿಂದ ಆ ಶರೀರಕ್ಕೆ ವಿಭೂತಿಯನ್ನ ಲೇಪಿಸಿ ಆ ಶರೀರವನ್ನ ಕೂರಿಸಿ ಸುತ್ತಲೂ ಉಪ್ಪು ಮತ್ತು ವಿಭೂತಿ ಗೆಡ್ಡೆಗಳನ್ನ ಹಾಕಿ ಆ 36 ತತ್ವಗಳನ್ನ ಇದ್ ಮಾಡಿ ಅವರ ಹೃದಯದ ಮೇಲೆ ಅವರು ಹಿಂದಿನಿಂದ ಪೂಜೆ ಮಾಡ್ಕೊಂಡ್ ಬಂದಿದ್ದಂತಹ ಇಷ್ಟಲಿಂಗವನ್ನ ಸ್ಥಾಪಿಸಿ ಮತ್ತೆ ಸಮಾಧಿ ಮಾಡಿ ಮೇಲೆ ಒಂದು ಲಿಂಗವನ್ನ ಸ್ಥಾಪಿಸ್ತಾರೆ. ಇದಕ್ಕೆ ಕ್ರಿಯಾ ಸಮಾಧಿ ಅಂತ ಹೆಸರು. ಸೊ 36 ಮಲಗಳಿಂದ ಕೂಡಿದ ಶರೀರವನ್ನ ಕಳೆದುಕೊಂಡು ಸಾಕ್ಷಾತ್ ಬಯಲು ಅಂದ್ರೇನು? ಶೂನ್ಯ. ಇಟ್ ಈಸ್ ನಥಿಂಗ್ ಇನ್ ದಿಸ್ ವರ್ಲ್ಡ್ ಎಕ್ಸೆಪ್ಟ್ ಪರಮಾತ್ಮ ಅನ್ನೋ ಜಾಗಕ್ಕೆ ಬಂದು ನಿಂತ್ಕೋತಾರೆ. ಬಯಲಿಂದ ಬಂದು ಬಯಲಿಗೆ ಸೇರೋದು ಅಂತ. ಹೌದು, ಇದು ಬಯಲು ಸಮಾಧಿ ಅಂತ ಹೆಸರಿದಕ್ಕೆ. ಅದನ್ನೇ ಕ್ರಿಯಾ ಸಮಾಧಿ ಅಂತ ಕರೆದಿದ್ದಾರೆ. ಬಹುಶಃ ಶೊಲಪಳೆ ಅಯ್ಯಂಗಾರ್ ಅವರೇ, ಸ್ವಾಮೀಜಿಯವರ ಈ ಬದುಕಿನ ಉದ್ದವನ ನೋಡಿದಾಗ 89 ವರ್ಷಗಳ ಕಾಲ ಪೀಠಾಧಿಪತಿಯಾಗಿ ಅವರು ಒಂದು ಮಠವನ್ನು ಬೆಳೆಸಿರ್ತಕ್ಕಂತಹ ರೀತಿ, ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂತಹ ರೀತಿ, ದಾಸೋಹವನ್ನು ಮಾಡಿರ್ತಕ್ಕಂತಹ ಪ್ರಕ್ರಿಯೆ, ಇವುಗಳನ್ನೆಲ್ಲ ಗಮನಿಸಿದಾಗ ಬಹುಶಃ ನಮ್ಮ ಇತಿಹಾಸದಲ್ಲಿ ಈ ರೀತಿಯಾಗಿ ಸುದೀರ್ಘ ಕಾಲದ, ಯಾಕೆಂದರೆ ತಾವು ಇತಿಹಾಸ ತಜ್ಞರೂ ಕೂಡ ಇರೋದ್ರಿಂದಾಗಿ ಸುದೀರ್ಘ ಕಾಲದವರೆಗೆ ಪೀಠದಲ್ಲಿ ಅಲಂಕರಿಸಿರ್ತಕ್ಕಂಥ ಬೇರೆ ಸ್ವಾಮೀಜಿಗಳನ್ನು ಉದಾಹರಿಸಬಹುದಾ? ನಮ್ಮ ಇತಿಹಾಸದ ಪ್ರಕಾರ ನಾವು ನೋಡೋದಾದ್ರೆ ಈ ಕಲಿಯುಗದಲ್ಲಿ ಸಾಮಾನ್ಯವಾಗಿ ಇತಿಹಾಸದ ರೈಟಿಂಗ್ಸ್ ಸ್ಟಾರ್ಟ್ ಆದ್ಮೇಲೆ ಒಂದು 2000 ವರ್ಷದಲ್ಲಿ ನಮಗೆ ರಾಮಾನುಜಾಚಾರ್ಯರು 120 ವರ್ಷಗಳು ಬದುಕಿದ್ದು ಬಿಟ್ರೆ ಬೇರೆ ಯಾರೂ ಕೂಡ ಇಷ್ಟು ದೀರ್ಘ ಕಾಲದಲ್ಲಿ, ಅಂದ್ರೆ ರಾಮಾನುಜರ ನಂತರ ಇವರು ಶಿವಗಂಗಾ ಸ್ವಾಮಿಗಳೇನು, ಸಿದ್ಧಗಂಗಾ ಸ್ವಾಮಿಗಳು ಏನು, ಶಿವಕುಮಾರ ಸ್ವಾಮಿಗಳು ಬಿಟ್ರೆ ಬೇರೆ ಯಾರು ಇತಿಹಾಸದಲ್ಲಿ ಇಷ್ಟು ದೀರ್ಘವಾದ ಪರಂಪರೆ, ಅಂದ್ರೆ 100 ವರ್ಷ, 99 ವರ್ಷ, 90 ವರ್ಷ, 85 ವರ್ಷ ಈ ತರದ್ದು ಕಾಣಿಸ್ತದೆ. ಆದ್ರೆ 110 ವರ್ಷಗಳ ಮೇಲೆ ಬದುಕಿರುವ 2 ಇತಿಹಾಸದ ಉದಾಹರಣೆಗಳು ನನಗೆ ತಕ್ಷಣಕ್ಕೆ ಜ್ಞಾಪಕ ಬರೋದು. ರಾಮಾನುಜಾಚಾರ್ಯರು ಅವರು ಬಂದು 1117ರಿಂದ 1137ರವರೆಗೆ ಬದುಕಿದ್ರು ಮತ್ತು ಇಡೀ ಭರತ ಖಂಡವನ್ನ ಸಂಚರಿಸ್ತಾ ಇದ್ರು. ಈವನ್ 137ನೇ ವರ್ಷದಲ್ಲಿಯೂ ಕೂಡ ಅವರೇ ಇಷ್ಟಪಟ್ಟು ಇಚ್ಛಾಮರಣವನ್ನ ಹೊಂದಿದ್ರು. ಅದೇ ರೀತಿಯಲ್ಲಿ ಇವರು ಕೂಡ ಸಿದ್ಧಗಂಗಾ ಸ್ವಾಮಿಗಳು, ನಾನು ಇದನ್ನ ಓದ್ತಾ ಇದ್ದೆ, ಸಿದ್ಧಗಂಗಾ ಸ್ವಾಮಿಗಳು ಮತ್ತು ರಾಮಾನುಜರ ಉದಾಹರಣೆಯನ್ನ ಬಿಟ್ರೆ ಈ ಕಲಿಯುಗದಲ್ಲಿ ಬಹುಶಃ ಯಾವ ಉದಾಹರಣೆಯು ಎಲ್ಲಿಯೂ ಕೂಡ ಈ ತರ ಉದಾಹರಣೆ ಸಿಗೋದಿಲ್ಲ. ಹಾಗಾಗಿ ಇದು ಮಹಾತ್ಮ. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಬಹಳ ಜನ 100 ವರ್ಷ, 120 ವರ್ಷ, 110 ವರ್ಷ ಬದುಕಿದೀನಿ ಅಂತ ಅನ್ಕೊಳ್ತಾರೆ. ಸಂಸಾರಿಗಳು ಕೂಡ ಕೆಲವೊಮ್ಮೆ 101 ವರ್ಷದವರೆಲ್ಲ ಇನ್ನು ಬದುಕಿದ್ದಾರೆ, 100 ಈ ತರದೆಲ್ಲ ಬದುಕಿದ್ದಾರೆ. ಆದ್ರೆ ಅವರಿಗೆ ಕೆಲವರಿಗೆ ಕಣ್ಣು ಕಾಣಿಸೋದಿಲ್ಲ, ಅಶಕ್ತತೆ, ಎದ್ದೇಳೋಕ್ ಆಗುದಿಲ್ಲ, ಕೈ ಕಾಲು ಇದ್ ಮಾಡುದು. ಆದ್ರೆ ಈ ಸ್ವಾಮಿಗಳು ವೇದೋಕ್ತವಾಗಿ ಏನ್ ಹೇಳ್ತಾರೆ, 100 ವರ್ಷಗಳು ಬದುಕುವುದು ದೊಡ್ಡದಲ್ಲ, ಇಂದ್ರಿಯಗಳ ಜೊತೆಯಲ್ಲಿ ತನ್ನ ಕೆಲಸವನ್ನ ತಾನೇ ಮಾಡ್ಕೊಳ್ತಾ ಬದುಕಬೇಕು ಅಂತಾರಲ್ಲ, ಪರರಿಗೆ ಭಾರವಾಗದೆ ಬದುಕೋದು ಅಂತಾರಲ್ಲ, ಆ ರೀತಿ ಇವರು ಬದುಕಿದ್ದಾರೆ. ಇದು 2 ಉದಾಹರಣೆಗಳು ಬಿಟ್ರೆ ಇತಿಹಾಸದಲ್ಲಿ ಇನ್ಯಾವುದು ಉದಾಹರಣೆಗಳು ನನಗೆ ಕಂಡು ಬರಲಿಲ್ಲ. ನಿಜ. ಯಾಕಂದ್ರೆ 110ನೇ ವಯಸ್ಸಿನಲ್ಲೂ ಕೂಡ ಅವರೇ ಸ್ವತಃ ಬರೀತಾ ಇದ್ರು, ಸ್ವತಃ ಓದ್ತಾ ಇದ್ರು. ಅವ್ರಿಗೆ ಬೇಕಾಗಿರ್ತಕ್ಕಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತನ್ನ ಓದುವಂಥದ್ದು, ಯಾವುದೇ ಕನ್ನಡಕವನ್ನ ಧರಿಸದೇನೆ ಓದುವಂತಹದ್ದು ಅಥವಾ ಬರೆಯುವಂತಹದ್ದು, ಇವುಗಳನ್ನು ಕೂಡ ರೂಢಿಸ್ಕೊಂಡಿದ್ರು ಅಂತ ಹೇಳಿ. ಹೌದು. ಮತ್ತೆ ಇನ್ನೊಂದು ತಾವೆಲ್ಲರೂ ಗಮನಿಸಿರ್ಬೋದು, ಅವರ ಹಾಸ್ಪಿಟಲೈಸ್ ಆದಾಗ ಕೂಡ, ಅವರು ಬೆಡ್ ಮೇಲೆ ಇದ್ದಾಗ್ಲೂ ಕೂಡ ಶಿವಪೂಜೆಯನ್ನ ಮಾಡುವಾಗ ಆ ಹಿಂದೆ ರುದ್ರ ಮಂತ್ರಗಳ ಪಠಣದ ಜೊತೆಯಲ್ಲಿ ಡಾಕ್ಟರ್ ಅವರು ವಿಭೂತಿಯ ಮೇಲೆ ಕೈ ಇಟ್ಟಾಗ ವಿಭೂತಿಯನ್ನ 3 ಸಲ ಇದನ್ನ ತಗೊಂಡು ಅದನ್ನ ವಿಭೂತಿಯನ್ನ ಧರಿಸುವ ಕ್ರಮ ಕೂಡ ನೋಡಿ, ಅಲ್ಲಿ ಕೂಡ ವ್ಯತ್ಯಾಸ ಇಲ್ಲ. ಅವರು ಬಲಗಡೆಯಿಂದ ಎಡಗಡೆಗೆ ಧರಿಸುವಂತಹದ್ದು ಇದೆಲ್ಲ ನೋಡಿದಾಗ ಅವರಿಗೆ ಪರಿಪೂರ್ಣ ಜ್ಞಾನದ ಜೊತೆಯಲ್ಲೇ ಇದ್ರು. ಮತ್ತು ಅವರು ಕೂಡ ಒಂದು ಕಾಲಕ್ಕೆ ಕಾಯ್ತಾ ಇದ್ರು. ಯಾಕಂದ್ರೆ ಉತ್ತರಾಯಣದ ಪುಣ್ಯ ಕಾಲ ಮತ್ತು ಪುಷ್ಯ ಪೌರ್ಣಿಮೆಯ ಪುಷ್ಯ ಚಂದ್ರ ಯೋಗಾದಿಗಳು ಇವು ಶೈವ ಧರ್ಮಕ್ಕೆ ಅತ್ಯಂತ ಪ್ರಮುಖವಾದಂತಹ ಒಂದು ಘಟ್ಟ ಅದು. ಯಾಕಂದ್ರೆ ಶಿವ ಸೋಮವಾರ, ಮತ್ತು ಸೋಮ ಅನ್ನೋದೇ ಚಂದ್ರ ಅಂತ ಹೆಸರು. ಅವನು ಚಂದ್ರಶೇಖರ, ಸೋಮನನ್ನ ಧರಿಸಿದ್ರಿಂದ ಅವನಿಗೂ ಸೋಮ ಅಂತ ಬಂತು. ಇದೆಲ್ಲ ಲೆಕ್ಕಾಚಾರಗಳಲ್ಲಿ ಸೋಮವಾರದ ಪುಣ್ಯ ಕಾಲದಲ್ಲಿ ಮತ್ತು ಕುಂಭಮೇಳದ ಅತ್ಯಂತ ಪುಣ್ಯ ಕಾಲ ಅಂತ ಪರಿಗಣಿಸುವಂತಹ ಇಂಥ ಕಾಲದಲ್ಲಿ ಅವರು ತಮ್ಮ ಶರೀರವನ್ನ ತ್ಯಾಗ ಮಾಡಿ, ಅಂದ್ರೆ ಇದೆಲ್ಲ ಮಲಸ್ವರೂಪ ಅಂತ, ಈ ತ್ಯಾಗವನ್ನ ಮಾಡಿ ಈ ಶರೀರವನ್ನ ಆ ಪರಿಪೂರ್ಣ ಶಿವನಲ್ಲಿ ಲಿಂಗೈಕ್ಯರಾದ್ರಲ್ಲ, ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅವರ ಒಂದು ಸಾತ್ವಿಕ ಜೀವನಕ್ಕೆ ಒಂದು ಸರಿಯಾದಂತಹ ಮುಕ್ತಿ ಸಿಕ್ಕಿದೆ ಅಂತ ಭಾವಿಸ್ಬೋದು. ಹೌದು. ಹಾಗೆಯೇ ಈ ಬಸವಾದಿ ಶರಣರು ಬೋಧಿಸಿರುವಂತಹ ಈ ಸಮಾಜದ ಸಮಾನತೆಯ ಸಮಾಜವನ್ನು ಕಟ್ಟುವಂತಹ ಕೆಲಸ, ಬಹುಶಃ ಅದನ್ನು ರೂಢಿಸ್ಕೊಂಡು ಅದನ್ನು ಪಾಲಿಸ್ಕೊಂಡು ಎಲ್ಲ ಜಾತಿಯವರಿಗೂ ಕೂಡ ಶಿಕ್ಷಣ ಸಿಗಬೇಕು, ಬಡವರಿಗೆಲ್ಲರಿಗೂ ಕೂಡ ಯಾಕಂದರೆ ಬಡತನವನ್ನು ಶ್ರೀಮಂತಗೊಳಿಸಬೇಕು ಅಂತ ಹೇಳಿದ್ರೆ ಅದನ್ನು ಬಡವರಾಗಿಯೇ ಅವ್ರಿಗೆಲ್ರಿಗೂ ಶಿಕ್ಷಣವನ್ನು ಕೊಡಿಸ್ಬೇಕು. ಮತ್ತು ಇವತ್ತಿನ ಪ್ರಚಲಿತವಾಗಿರ್ತಕ್ಕಂಥ
ಪ್ರಸಕ್ತವಾಗಿರ್ತಕ್ಕಂತಹ ಸನ್ನಿವೇಶದಲ್ಲಿ ಮಕ್ಕಳು ತಮ್ಮ ಕಾಲ ಮೇಲೆ ತಾವೇ ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿರುವಂತಹ ಪ್ರಕ್ರಿಯೆಯನ್ನು ಗಮನಿಸಿದಾಗ ಎಷ್ಟು ಪ್ರಮುಖ ಅಂತೇಳಿ ಅನಿಸುತ್ತೆ ಶಲುಪಿಳ್ಳೆ ಅಯ್ಯಂಗಾರ್ ಅವರೇ? ಯಾಕಂದರೆ ಅನೇಕ ಮಠಗಳು ನಮ್ಮ ಇದಾವೆ, ಆದರೆ ಎಲ್ಲ ಮಠಗಳಿಂದ ಈ ಕೆಲಸ ಆಗೋದಿಲ್ಲ. ಎಲ್ಲೋ ಒಂದು ಮಠದಿಂದ ಇದು ಸಾಧ್ಯ ಆಗುತ್ತೆ. ಬಹುಶಃ ಸಿದ್ಧಗಂಗಾ ಶ್ರೀಗಳು ಈ ಕಾರಣಕ್ಕೂ ಕೂಡ ಬಹಳಷ್ಟು ಪ್ರಮುಖರಾಗ್ತಾರೆ ಅಂತ. ಮಠದಲ್ಲಿ ನಾವು ಈಗೆಲ್ಲ ಮಠಾಧಿಪತಿಗಳು ಅಂದ್ರೆ ಅದರ ಪರಿಕಲ್ಪನೆನೇ ಬದಲಾವಣೆ ಆಗಿದೆ. ನಿಜ ನಿಜ. ಮಠಾಧಿಪತಿಗಳು ಅಂತಂದ್ರೆ ಏನು ಅಂದ್ರೆ ತುಂಬಾ ವೈಭವದಿಂದ ಕೂಡಿರೋರು, ಹೌದು, ಅವರನ್ನ ನೋಡೋದಕ್ಕೆ ಆಗುದಿಲ್ಲ ಮತ್ತು ಅವರ ಕೆಲಸ ಕಾರ್ಯಗಳೇ ಬೇರೆ ಅನ್ನುವಂತಹ ಒಂದು ಪರಿಜ್ಞಾನ ಇವತ್ತು ಈ ಕಲಿಯುಗದಲ್ಲಿ ಬಂದ್ಬಿಟ್ಟಿದೆ. ಹೌದು. ಮಠಾಧಿಪತ್ಯ ಅಂತಂದ್ರೆ ಸರ್ವಸಂಗ ಪರಿತ್ಯಾಗ, ನನಗೇನೂ ಬೇಡ ಅಂತ ಹೇಳಿ ತಾನೊಬ್ಬ ಸೇವಕ ಅನ್ನೋದು. ಮಠ ಅಂತಂದ್ರೆ ಕೇವಲ ಈಗಿನ ಕಾಲದಲ್ಲಿ ಜಪ ತಪಸ್ಸು ಮಾಡ್ಕೊಂಡು ಒಳಗಡೆ ಇರೋದಲ್ಲ. ಹೌದು. ಮಠ ಅಂತಂದ್ರೆ ಸಾರ್ವಜನಿಕವಾಗಿ ಸಮಾಜದ ಉದ್ಧಾರ ಮತ್ತು ಶಿಕ್ಷಣ ಪ್ರಬೋಧನೆ ಇವುಗಳೇ ಮಠದ ಮೂಲ ಕರ್ತವ್ಯಗಳು. ಮಠ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಏನು ಅಂದ್ರೆ ಮಠ ಛಾತ್ರಾದಿ ನಿಲಯ ಅಂತ. ಎಲ್ಲಿ ವಿದ್ಯಾರ್ಥಿಗಳಿಲ್ವೋ ಅದು ಮಠವೇ ಅಲ್ಲ. ಇದೇ ನಮ್ಮ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಈ ಕಲಿಯುಗದಲ್ಲಿ ಎಲ್ಲೋ ಒಂದ್ ಕಡೆ ಮಾಯ ಆಗ್ತಾ ಇರುವಾಗ ಈ ಶಿವಕುಮಾರ ಸ್ವಾಮೀಜಿಗಳು ನೋಡಿ ಮಕ್ಕಳಿಗೋಸ್ಕರನೇ ವಿದ್ಯಾಭ್ಯಾಸಕ್ಕೋಸ್ಕರ ಏರ್ಪಾಡು ಮಾಡಿದ್ರು. ಒಂದು. ಎರಡನೇದು, ಎಲ್ಲಿ ವಿದ್ಯಾಭ್ಯಾಸವನ್ನ ಹೇಳ್ಕೊಡ್ತೀವೋ ಅಲ್ಲಿ ನಡೆ ನುಡಿ ಆಚಾರಗಳಿರ್ಬೇಕು. ಅದಕ್ಕೋಸ್ಕರ ಸಾಯಂಕಾಲ ಮತ್ತು ಬೆಳಿಗ್ಗೆ ಪ್ರಾರ್ಥನೆ, ಮಧ್ಯದಲ್ಲಿ ಮಾಡರ್ನ್ ಎಜುಕೇಶನ್. ಆ ಎಜುಕೇಶನ್ ಕೂಡ ಎಲ್ಲ ಸಾಮಾನ್ಯವಾಗಿ ಇದನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಹೇಳ್ಬಿಟ್ರೆ. ಬಟ್ ಕೆಲವು ಮಠಗಳು ಅಥವಾ ಕೆಲವು ಸಂಸ್ಥೆಗಳು ಇವತ್ತು ವಿದ್ಯೆಯನ್ನ ಒಂದು ಮಾರಾಟದ ವಸ್ತುವಾಗಿ ಕಮರ್ಷಿಯಲೈಸೇಷನ್ ಆಗ್ತಾ ಇದೆ. ಹಾಸ್ಪಿಟಲ್ಗಳು ಕಮರ್ಷಿಯಲೈಸ್ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಈ ಮಠದಲ್ಲಿ ಯಾವತ್ತೂ ವಿದ್ಯೆಯನ್ನ ಕಮರ್ಷಿಯಲೈಸ್ ಮಾಡ್ಲೇ ಇಲ್ಲ. ಬಡವರಿಗೆ ವಿದ್ಯಾಭ್ಯಾಸವನ್ನ ಕೊಟ್ರು. 3 ಪ್ರಮುಖವಾದಂತಹ ವಿಚಾರಗಳು ಬೇಕೇ ಬೇಕು ಮನುಷ್ಯನಿಗೆ. ಅದನ್ನೇ ನಾನು ಹೇಳಿದ್ದು. ಏನು ಅಂದ್ರೆ ಅವನಿಗೆ ಉಣ್ಣುವ ಊಟ, ಸರಿಯಾದ ಸಮಯದಲ್ಲಿ ಊಟ ಸಿಗದೆ ಹೋದ್ರೆ ಶರೀರ ಬಾಡುತ್ತೆ. ಸರಿಯಾದ ಸಮಯದಲ್ಲಿ ವಿದ್ಯೆ ಇಲ್ಲದೆ ಹೋದ್ರೆ ಜ್ಞಾನ ಬಾಡುತ್ತೆ. ಸರಿಯಾದ ಸಮಯದಲ್ಲಿ ಅಧ್ಯಾತ್ಮದ ಚಿಂತನೆಗಳಿಲ್ಲದೆ ಹೋದ್ರೆ ಅವನ ಆಚಾರಗಳು, ಅವನ ವ್ಯವಹಾರಗಳೆಲ್ಲ ಕೆಟ್ಟೋಗ್ಬಿಡುತ್ತೆ. ಸಮಾಜದಲ್ಲಿ ದುಷ್ಟರ ನಿರ್ಮಾಣವಾಗುತ್ತೆ. ಸೊ ಇದು 3ನ್ನು ಗಮನ ಇಟ್ಕೊಂಡು ಸ್ವಾಮಿಗಳು ಸರಿಯಾದ ಕಾಲದಲ್ಲಿ ಊಟ, ಸರಿಯಾದ ರೀತಿಯಲ್ಲಿ ಶಿಕ್ಷಣ ಮತ್ತು ಸರಿಯಾದ ಚಿಂತನೆಗಳನ್ನ ಕೊಟ್ರು. ಇದು ಭವ್ಯ ಭಾರತದ ನಿರ್ಮಾಣದಲ್ಲಿ ಇವತ್ತು ನಾವು ಹೇಳ್ತೀವಿ, ಇವತ್ತು ಸಮಾಜ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಎಷ್ಟೋ ಇಂತಹ ಮಹಾತ್ಮರು ಮಾಡ್ತಾ ಇರುವ ಪ್ರಯತ್ನವೇ. ಹಾಗೆ ನೋಡಿದ್ರೆ ಇಂತಹ ಪ್ರಯತ್ನಗಳು ಮಠಮಾನ್ಯಗಳು ಮಾಡ್ತಾ ಇರೋದು ಇತ್ತೀಚೆಗೆ ಕಡಿಮೆ ಆಗಿದೆ. ಅಂತದ್ರಲ್ಲಿ ಇವರು ಸಾವಿರಾರು ಮಕ್ಕಳಿಗೆ ಮಾಡ್ತಾ ಬಂದ್ರು. ಇನ್ನೊಂದೇನು, ಸ್ವಾಮೀಜಿಯವರು ಜಾತಿ, ಮತ, ಧರ್ಮ, ಲಿಂಗ ಭೇದ ಯಾವುದನ್ನು ಮಾಡ್ಲಿಲ್ಲ. ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗ್ಬೇಕು, ಎಲ್ಲರೂ ಬರ್ಲಿ. ನಾನು ನೋಡ್ತಾ ಇದ್ದೆ ಮುಸ್ಲಿಮ್ಸ್ ಹುಡುಗರು ಕೂಡ ಬೇಕಾದಷ್ಟು ಜನ ಮುಸ್ಲಿಮರು ಪಡ್ಕೊಂಡಿದ್ದಾರೆ. ಅವರು ನಮ್ಮ ಧರ್ಮದವರೇ ಅಲ್ಲ, ಆದ್ರೆ ಅಲ್ಲಿ ಧರ್ಮ ಅನ್ನೋದು ಬರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಧರ್ಮವನ್ನ ತನ್ನ ಉದ್ಧಾರಕ್ಕಾಗಿ ಆಚರಣೆ ಮಾಡ್ತಾನೆ ಹೊರತು ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೀವಿ. ಸಮಾಜ, ಭಾರತ ದೇಶ ಅನ್ನೋದು ಒಂದು ಭವ್ಯವಾದಂತಹ ಒಂದು ದೇಶ. ಇಲ್ಲಿ ಎಲ್ಲರೂ ಇರ್ಬೇಕು ಅನ್ನುವಂತಹ ಉದಾತ್ತ ಚಿಂತನೆ. ಅದನ್ನ ನೀವು ಹೇಳಿದ್ರಲ್ಲ, ತಾವೇ ಹೇಳಿದ್ರಿ, ಬಸವಾದಿ ಚಿಂತನೆಗಳು ಹೀಗೇನೆ. ವಿಶ್ವಮಾನವ ಧರ್ಮ. ನಾನು ಒಂದು ವಿಡಿಯೋ ಕೇಳ್ತಾ ಇದ್ದೆ, ಸ್ವಾಮೀಜಿದು ಒಂದು ಆಂಗ್ಲ ಭಾಷೆಯಲ್ಲಿ ಹೇಳಿರುವ ವಿಡಿಯೋ. ಅವರು ಅದರಲ್ಲಿ ಹೇಳ್ತಾರೆ ನೋಡಿ, ಡೋಂಟ್ ಕಿಲ್, ಆಯ್ತಾ, ಡೋಂಟ್ ಹ್ಯೂಮಿಲಿಯೇಟ್, ಆ ತರದ್ದು ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ. ಅದೆಲ್ಲ ಬಸವಣ್ಣನ ತತ್ವಗಳು. ನೀನು ಕೊಲಬೇಡ, ಕಲಬೇಡ, ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಬಹಳ ಜನ ಭಾಷಣ ಮಾಡ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಆದ್ರೆ ಸ್ವಾಮಿಗಳು ತಮ್ಮ 111 ವರ್ಷದ ಜೀವನದಲ್ಲಿ ಕಾಯಕವನ್ನೂ ಮಾಡ್ತಾ ಇದ್ರು ಮತ್ತು ಇದನ್ನ ನಡೆನುಡಿಯಲ್ಲಿ ಅಳವಡಿಸಿಕೊಂಡು ತಮ್ಮ ಮಠದಲ್ಲಿ ಅಳವಡಿಸಿದ್ರು. ಆಮೇಲೆ ಯಾವ ಧರ್ಮದ ಬಗ್ಗೆ ಆಗ್ಲಿ, ಯಾವ ಮತಗಳ ಬಗ್ಗೆ ಆಗ್ಲಿ, ಯಾವುದ್ರ ಬಗ್ಗೆನೂ ಅವರು ನೆಗೆಟಿವ್ ಮಾತಾಡಿದ್ದೆಲ್ಲಾದ್ರೂ ತಾವು ನೋಡಿದ್ರೆ ನನಗೆ ತೋರಿಸಬಹುದು. ಅಂದ್ರೆ ಯಾವ ಮಾಧ್ಯಮಗಳಲ್ಲಾಗ್ಲಿ, ಯಾವ ಚಿಂತನೆಗಳಲ್ಲಾಗ್ಲಿ ಅವರು ಇನ್ನೊಂದು ಧರ್ಮವನ್ನ ಇದು ಸರಿಯಲ್ಲ, ಇದು ಸರಿ ಅಂತ ಹೇಳಿದ್ದು ನನಗಂತೂ ಕಂಡು ಬರ್ಲಿಲ್ಲ. ಅವರು ತಮ್ಮ ಧರ್ಮವನ್ನ ಪ್ರತಿಪಾದನೆ ಮಾಡ್ತಾ ಹೋದ್ರು. ಅದು ಎಲ್ಲರಿಗೂ ಬೇಕಾದಂತಹ ವಿಶ್ವಮಾನವ ಧರ್ಮ ಆಗಿತ್ತು. ಸೊ ದಿಸ್ ಇಸ್ ವಾಟ್ ಅವರು ಬಹಳ ಎಲ್ಲರಿಗಿಂತ ವಿಭಿನ್ನವಾದ ಮತ್ತು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಜಾಗದಲ್ಲಿ ನಿಂತ್ಕೊಳ್ಳೋಕೆ ಇದು ಕಾರಣ ಆಗುತ್ತೆ ಅಂತ ನಾನಾದ್ರೂ ಭಾವಿಸ್ತೇನೆ. ತಾವು ಟಿವಿನ ನೋಡ್ತಾ ಇದ್ರೆ ಇಲ್ಲಿ ಕೆಲವೊಂದು ದೃಶ್ಯವನ್ನ ವಿವರಿಸೋದಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ, ಕ್ರಿಯಾ ಸಮಾಧಿಗೆ ಸಂಬಂಧಪಟ್ಟಂತಹ, ಯಾಕಂದ್ರೆ ಅಲ್ಲಿ ಹಾಕಿರುವಂತಹ ಏನು ಅದರಲ್ಲಿ ಮೇಲ್ಗಡೆ ತೋರ್ತಕ್ಕಂತಹ ಈ ಒಂದು ಬೇರೆ ಬೇರೆ ಕೆತ್ತನೆಗಳಿದಾವಲ್ಲ, ಆ ಕೆತ್ತನೆಗಳನ್ನ ವಿವರಿಸೋದಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ. ಈಗ ಕ್ರಿಯಾ ಸಮಾಧಿಯ ವಿಚಾರದಲ್ಲಿ ಬಂದಾಗ ಅವರು, ನಾನು ಈಗಾಗಲೇ ಹೇಳಿದ ಹಾಗೆ, ಅವರು ವೀರಶೈವ ಆಗಮೋಕ್ತ ಪ್ರಕಾರವಾಗಿ ಕ್ರಿಯಾ ಸಮಾಧಿಯನ್ನ ನಿರ್ಮಾಣ ಮಾಡಿಸಿದ್ದಾರೆ. ಹೌದು. ಈ ಕ್ರಿಯಾ ಸಮಾಧಿಯ ಗದ್ದುಗೆಯನ್ನ ನೋಡ್ತಾ ಇದೀವಿ ನಾವು. ಹೌದು.
ಈಗ ಇನ್ನು ಸಮಾಧಿ ಅಂದ್ರೇನು, ಇವರನ್ನ ತೆಗೆದುಕೊಂಡು ಹೋಗಿ ಅವರನ್ನ ಭೂಮಿಯಲ್ಲಿ ನಿಕ್ಷೇಪ ಮಾಡಿದ ಮೇಲೆ ಸಮಾಧಿ ಆಗ್ಬಿಡುತ್ತದು. ಹೌದು ಹೌದು. ಈಗ ಅದು ಸದ್ಯಕ್ಕೆ ಗದ್ದುಗೆಯ ಸ್ಥಳವಾಗಿದೆ ಅಷ್ಟೇ. ಓಕೆ ಓಕೆ. ಈ ಗದ್ದುಗೆಯಲ್ಲಿ ತಾವೇನ್ ನೋಡ್ತಾ ಇದ್ದೀರಿ ಈಗ ಚಿತ್ರಗಳಲ್ಲಿ, ಹೌದು, ಅದನ್ನ ಅವರು 5 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಹೌದು. ಅಲ್ಲಿಯೇ ಕೂಡ ಅವರ 36 ಅಳತೆಯ ಪಾದದಲ್ಲಿ ಕೆತ್ತಲಾಗಿದೆ. ಇವಾಗ ನೋಡ್ತಾ ಇರೋದು ಕಿರಿಯ ಕೋಣೆ ಅಂತ, ಚಿಕ್ಕದಾಗಿರುವಂತಹ ಒಂದು ಸಮಾಧಿ ಸ್ಥಳ ಅದು. ಹೌದು. ಸೊ ತಮ್ಮ ಶರೀರದ ಅಂದ್ರೆ ಸಿದ್ಧಗಂಗಾ ಸ್ವಾಮಿಗಳವರ 36 ಬಲಪಾದದ ಅಳತೆಯಲ್ಲಿ ಈ ಸಮಾಧಿಯನ್ನ ಮಾಡಲಾಗಿದೆ. ಈ ಸಮಾಧಿಯಲ್ಲಿ ಅನೇಕ ಕೋಣೆಗಳಿದೆ ಮತ್ತು ಸುತ್ತಲೂ ವಿಗ್ರಹಗಳು ಇವಾಗ ನೋಡ್ತಾ ಇದ್ದೀರಲ್ಲ ಇಲ್ಲಿ, ಅವರು ತಮ್ಮ ಅವರು ಇವಾಗ ನೋಡ್ತಾ ಇದ್ದಿದ್ದು ಸಿದ್ಧಗಂಗಾ ಸ್ವಾಮಿಗಳ ಚಿತ್ರ. ಹೌದು. ಅದಲ್ದೇನೆ ಅವರ ಗುರುಗಳ ಚಿತ್ರಗಳನ್ನೆಲ್ಲ ಮಾಡಲಾಗಿದೆ ಮತ್ತು ಸಿದ್ಧಲಿಂಗ ಯತಿಗಳ ಚಿತ್ರವನ್ನ ಅಲ್ಲಿ ಕೆತ್ತಲಾಗಿದೆ. ಮತ್ತು ಅಲ್ಲಿ ಬಸವಣ್ಣನನ್ನು ಸೇರಿಸಿದಂತೆ ಪ್ರಮತಾದಿಗಳು ಅಂತಾರೆ ಅದನ್ನ, ಬಸವಣ್ಣನನ್ನು ಸೇರಿಸಿ ಪ್ರಮತಾದಿಗಳು, ಆ 27 ಪ್ರಮತರ ವಿಗ್ರಹಗಳನ್ನ ಅಲ್ಲಿ ಕೆತ್ತಲಾಗಿದೆ ಮತ್ತು ಪರಿಪೂರ್ಣವಾಗಿ ಲಿಂಗಾಯತ ವೀರಶೈವ ಧರ್ಮದಂತೆ ಅಲ್ಲಿ ಅಳವಡಿಸ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ತಾವು, ಈ 36 ತತ್ವಗಳ ಸಂಕೇತ ಯಥಾ ಪ್ರಕಾರವಾಗಿ ಇಷ್ಟನ್ನು ಮಾಡಲಾಗಿದೆ. ಅವರು ಕೂತಿರುವ ಜಾಗದಲ್ಲಿ ಮುಂಭಾಗದಲ್ಲಿ ಹಂ ಹಂ ಅಂತೆಲ್ಲ ಏನ್ ಮಾಡಿದ್ದಾರೆ, ಅಷ್ಟನ್ನ ಕೂಡ ಅಲ್ಲಿ ಓಂ ನಮಃ ಶಿವಾಯ ಅನ್ನೋ ಮಂತ್ರದ ಯಂತ್ರದ ಜೊತೆಯಲ್ಲಿ, ಯಾಕಂದ್ರೆ ನಾವ್ ಇನ್ನೊಂದು ಗಮನಿಸ್ಬೇಕು, ಪ್ರತಿದಿನ ಸ್ವಾಮಿಗಳು ಯಂತ್ರವನ್ನ ಬರೆದು ಹಾಕ್ತಾ ಇದ್ರು. ಹೌದು. ಅವರ ಯಂತ್ರವನ್ನ ಬರೆದು ಹಾಕಿದ್ರೆ ಬಹಳ ಜನಕ್ಕೆ ವಿದ್ಯೆಗಾಗ್ಲಿ ಆರೋಗ್ಯವಾಗ್ಲಿ ಸಿದ್ಧಿ ಆಗ್ತಿತ್ತು ಅನ್ನೋದು ಅಲ್ಲಿನ ನಂಬಿಕೆ. ಹೌದು. ಅವರು ಯಂತ್ರ ಬರಿತಾ ಇರೋ ಚಿತ್ರಗಳು ಕೂಡ ನಮ್ಗೆ ದೊರಕುತ್ತೆ. ಹೌದು. ಆ ಯಂತ್ರದಲ್ಲಿ ಅವ್ರು ಮಾಡ್ತಾ ಇದ್ರು. ನೋಡಿ, ಇದೆಲ್ಲ 36 ತತ್ವಗಳನ್ನ ಇದ್ ಮಾಡ್ತಾ ಇರೋದು. ಹೇಗೆ 36 ಅಡಿ ಹೇಗೆ ಬರ್ಬೇಕು, 36 ಅನ್ನೋದು ಹೇಗೆ ಡಿಸೈಡ್ ಮಾಡ್ತೀರಿ ಅನ್ನೋದಕ್ಕಿದು. ಈ ಭೂತ ಪಂಚಕ, ತನ್ಮಾತ್ರ, ಕರ್ಮೇಂದ್ರಿಯಗಳು, ಮಿಶ್ರ ತತ್ವ, ಶುದ್ಧ ತತ್ವ, ಇದನ್ನೆಲ್ಲ ಸೇರಿಸಿ ಮಾಡಿರುವಂತಹದ್ದು. ಇಲ್ಲಿ ನೋಡ್ಬೋದು ಓಂ ನಮಃ ಶಿವಾಯ ಅಂತ ಏನಿದೆ, ಅಲ್ಲಿನ ಮುಂಭಾಗದಲ್ಲಿ ಶರೀರವನ್ನ ಇಡಲಾಗುತ್ತೆ. ಅದು ಶಿವತತ್ವದ ಮೇಲೆ ಅವರು ಇನ್ ಮುಂದಕ್ಕೆ ಅವರಿಗೆ ಶರೀರ ಭೇದ ಇಲ್ಲ, ಅವರು ಶರೀರ ಇಲ್ಲ, ಇನ್ನೇನಿದ್ರು ಸಾಕ್ಷಾತ್ ಶಿವನ ಜೊತೆಯಲ್ಲಿ ಸೇರಿರುವುದರಿಂದ ಅವರೇ ಶಿವಸ್ವರೂಪರ ಮೇಲೆ ಹಾಗೇನೆ ಪೂಜೆಗಳನ್ನ ಮಾಡಲಾಗುತ್ತೆ. ಓಕೆ ಓಕೆ ಓಕೆ. ಧನ್ಯವಾದ ಶರವಣಪಿಳ್ಳೆ ಅಯ್ಯಂಗಾರ್ ಅವರೇ, ಇಷ್ಟೊತ್ತು ಇದ್ರ ಬಗ್ಗೆ ಕಂಪ್ಲೀಟ್ ಅಂತ ವಿವರಣೆಯನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಶರವಣಪಿಳ್ಳೆ ಅಯ್ಯಂಗಾರ್ ಅವರು ಯಾವ ರೀತಿಯಾಗಿ ಪ್ರಕ್ರಿಯೆಗಳು ನಡೀತವೆ, ಏನು ಇದರ ಮಹತ್ವಗಳು, ಹೀಗೆ ಈ 36 ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂಥ 36 ತತ್ವಗಳು ಅನ್ನುವಂಥದ್ದು ಯಾವ ಸಂಕೇತವನ್ನು, ಘನಪಾದಗಳು 36 ತತ್ವಗಳ ಸಂಕೇತ ಹೀಗಾಗುತ್ತೆ ಅನ್ನೋಂಥರ ಕಂಪ್ಲೀಟ್ ಅಂತ ವಿವರಣೆಯನ್ನು ನಮ್ಮ ಮುಂದೆ ಶೇರ್ ಮಾಡಿಕೊಂಡ್ರು.